ಅನ್ಸೈತ್ರಿ ಮಣ್ಣ ಮಿದು ಅನ್ಸೈತ್ರಿ ಮೇಡಮ್. ಆ ನಂತರ ನಾನು ಕಳೆ ತೆಗಿಯುವಾಗ ನೋಡಿದೆ ಎರೆಹುಳ ಕಾಣಕತ್ತಾವ್ರಿ ನಮ್ಮ ಹೊಲದಾಗ. ಕರ್ನಾಟಕದ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾ ಸುನೀತಾ ಮೇಡಮ್ ಮಾತಾಡೋದು. ನಾ ಇಲ್ಲಿ ಧಾರವಾಡ ಜಿಲ್ಲಾಕ್ಕೆ ಬಂದಿದ್ದೀನಿ. ರೈತ ಮಹಿಳೆಯವ್ರ ಕಡೆ ಬಂದಿದ್ದೇನೆ. ಅನಿಸಿಕೆ ಕೇಳ್ರಿ ಯಾವ ಥರ ನಮ್ಮ ಮಲ್ಟಿಪ್ಲೈಯರ್ ರಿಸಲ್ಟ್ ಕೊಟ್ಟೈತಂತ. ಹಾಂ, ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ ಮೇಡಮ್. ನಾವು ನವಲೂನ್ ತಾಲೂಕು ಜಾವೂರ್ ರೀ, ಧಾರವಾಡ ಡಿಸ್ಟಿಕ್ ಜಾವೂರಿಂದ ಸುಮಿತ್ರಾ ಜಂಗಲ್ ಅಂತ ಮಾತಾಡೋದು. ನನ್ನ ಹೊಲ 6 ಎಕರೆ ಇದೆ ರೀ. 6 ಎಕರೆದೊಳಗೆ 2 ಎಕರೆ ಹತ್ತಿ ಮಾಡೇನ್ರಿ, 4 ಎಕರೆ ಕಬ್ಬು ಮಾಡೇನ್ರಿ ಮೇಡಮ್. ಆ ಥರ ನಾನು ಯೂಸ್ ಮಾಡ್ಕೊಂಡೆ. ಕಬ್ಬಿಗೆ ಹೆಂಗೆ ಮಾಡಬೇಕು, ಫಸ್ಟ್ ಟೈಮ್ ಹೆಂಗೆ ಮಾಡಬೇಕು, ಸೆಕೆಂಡ್ ಟೈಮ್ ಹೆಂಗೆ ಮಾಡಬೇಕು ಅಂತ ಅವ್ರ ಕೈಯಲ್ಲಿ ಮಾಹಿತಿ ತಿಳ್ಕೊಂಡು ನಾನು ಕಬ್ಬು ಅವ್ರು ಹೇಳ್ದಂಗೆ ಮಾಡ್ಕೊತ ಬಂದೇನು ರೀ. ಮಾಡ್ಕೊಂಡು ಬಂದ್ರೆ ರಿಸಲ್ಟ್ ತೋರ್ಸಾಕತ್ತೈತೆ ರೀ. ಈಗ ನಮ್ಗೆ ಕಬ್ಬು ಏನು ಅನ್ನೋದು ಇಲ್ಲಿ ಮಂದಿವ ಬೇರೆ ಅದಾವು, ನಮ್ಮ ಕಬ್ಬ ಬೇರೆ ಐತ್ರಿ. ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ರಂತ ನಮ್ಮಲ್ಲಿ ಇದ್ದ ರೈತರಿಗೆ ತಮ್ಮರಿಗೆ ನಾನು ಹೇಳತ್ತೀನಿ, ಮಾಡ್ಕೊಂಡು ಒಳ್ಳೇದು ಇದಾಕೈತಿ ಮಾಡ್ರಂತೀನಿ. ನಾನು ಹತ್ತಿಗೆ ಮಾಡ್ಬೇಕಾದ್ರೆ 1 kg ಐತ್ರಿ ನನ್ನ ಕಡೆ. 4 ಚೀಲ ಗೊಬ್ಬರದಾಗ 1 kg ಪೌಡ್ರ್ ಕುಡಿಸಿ ನಾ ಹತ್ತಿಗೆ ಒಂದೇ ಟೈಪ್ ಗೊಬ್ಬರ ಕೊಟ್ಟೇನಿ ರೀ. 2 ಸಲ ಎಣ್ಣೆ 3 ಸಲ ಎಣ್ಣೆ ಹೊಡ್ಸೀನಿ. ಹತ್ತಿ ರಿಸಲ್ಟ್ ನೋಡ್ರಿ, ಇಲ್ಲೇ ಕಬ್ಬಿನ ರಿಸಲ್ಟ್ ನೋಡ್ರಿ ಮೇಡಮ್ ರೀ. ಧನ್ಯವಾದಗಳು. ಹಾಂ, ಈಗ ನೋಡ್ರಿ ಹತ್ತಿನೂ ನೋಡ್ರಿ ಎಲ್ಲ ಪೂರ್ಣ ಕಾಯಾಗೈತಿ. ಆಮೇಲೆ ಈಗ ಧಾರಾಕಾರವಾಗಿ ಮಳೆ ಐತ್ರಿ, ಆದ್ರೂ ಈ ಥರ ಹತ್ತಿ ಬಂದೈತ್ರಿ ಅವ್ರದ. ಹಾಂ, ಇಲ್ಲಿ ನೋಡ್ರಿ. ಹಾಂ ನೋಡ್ರಿ, ಇದು ನೋಡ್ರಿ ಬರೀ ಕಾಯ ಸುರಿದೈತ್ರಿ. ಒಂದು ಸ್ವಲ್ಪ ತೋರಿಸೋದಿದ್ನ ನೆಟ್ಟಿಗೆ. ನೋಡ್ರಿ ಆ ಕಡೆ ಎಲ್ಲ ಕಡೆ ನೋಡ್ರಿ. ಹಾಂ ರೀ, ಈ ಕಡೆ ಎಲ್ಲ ನೋಡ್ರಿ ಹತ್ತಿ ಯಾವ ಥರ ಬಂದೈತಿ. ಫುಲ್ಲೆಲ್ಲ ಬರೀ ಕಾಯಿ ಮೊಗ್ಗ ಇದು ಹಿಂಗೆ ಈ ಥರ ಬಂದುಬಿಟ್ಟೈತ್ರಿ ಎಲ್ಲ ಕಡೆ ನೋಡ್ರಿ. ಇಲ್ಲ ಫುಲ್ಲೆಲ್ಲ. ಮತ್ತು ಕಬ್ಬು ಭಾಳ ದಿಪ್ಪ ಬಂದೈತ್ರಿ, ಹೌದಲ್ರಿ ಮೇಡಮ್? ದಿಪ್ಪ ಐತ್ರಿ. ಮತ್ತು ಎಷ್ಟು ಫೂಟ್ ಐತ್ರಿ ಈಗ ಈ ಕಬ್ಬು? 15ರಿಂದ 16 ಫೂಟ್. 16 ಫೂಟ್ ಐತ್ರಿ ಈಗ. ಇದು ಇನ್ನೂ 3 ತಿಂಗಳು ಆತ್ರಿ ಕಟಾವ್ ಆಗೋದು. ಮತ್ತು ದಿಪ್ಪು ಬಂದೈತಿ. ಖರ್ಚು 0 ಆಗೈತೆ ಅಂತಾರ. ಖರ್ಚು ಏನು ಭಾಳ ಮಾಡಿಲ್ರಿ, ಗೊಬ್ಬರ ಭಾಳ ಹಾಕಿಲ್ರಿ. ನಾ ಕಳೆ ಕಳೆ ಹಿಡ್ದಂಗ ಒಗಾಚ್ ಮಾಡ್ಕೊಂಡೇವ್ರಿ. ಟೈಮ್ ಟು ಟೈಮ್ ನೀರು ಕೊಟ್ಟೇವಿ. ಈಗ ಮಳಿ ಬಂದಿದಂತೂ ಚಿನ್ನಬೇಕಂತ ಎಕರೆಕ್ 100 ಟನ್ ತೆಗಿಬೇಕನ್ನೋ ಆಸೆದಿಂದ ಮಾಡೇನ್ರಿ. ದೇವ್ರ ಹೆಂಗ್ ಕೊಡ್ತಾನ ನೋಡುನ್. ಹೌದೌದ್ರಿ. ಮತ್ತೆ ದಿಪ್ಪು ಐತ್ರಿ ನೋಡ್ರಿ, ಇದು ಯಾವ ಥರ ಬಂದೈತಿ ನೋಡ್ರಿ. ಈಗ ನೋಡ್ರಿ ಇದು ಯಾವ ಥರ ಕಬ್ಬು. 9 ತಿಂಗಳ ಕಬ್ಬು ಐತ್ರಿ. ಇದ ಇನ್ನ 3 ತಿಂಗಳು ಐತ್ರಿ. ನೋಡ್ರಿ ಇದು ಕಬ್ಬು ಯಾವ ಥರ ಬಂದೈತಿ. ಗಣಿಕಿ ಎಷ್ಟು ದಿಪ್ಪ ಇದಾವೆ ನೋಡ್ರಿ. ಗಣಿಕಿ ಸೈಜಾ ಈಗ 18ರಿಂದ 20 ಗಣಿಕೆ ಆಗಿದಾವ್ರಿ ಈಗ. ಹಾಂ, ಮತ್ತೊಂದ್ರಿ ನಿಮ್ದು ವಿಷಯ ಕೇಳೋದಂದ್ರೆ, ಈಗ ನಮ್ದು ಮಲ್ಟಿಪ್ಲೇಯರ್ ನಮ್ಮ ಗೊಬ್ಬರ ಯೂಸ್ ಮಾಡ್ದಾಗಿಂದ್ರ ನಿಮ್ದು ಮಣ್ಣಿನಾಗ ಏನೇನು ಚೇಂಜಸ್ ಅನ್ಸೈತ್ರಿ? ಮಣ್ಣ ಮಿದು ಅನ್ಸೈತ್ರಿ ಮೇಡಮ್. ಆ ನಂತರ ನಾನು ಕಳೆ ತೆಗಿಯುವಾಗ ನೋಡಿದೆ ಎರೆಹುಳ ಕಾಣಕತ್ತಾವ್ರಿ ನಮ್ಮ ಹೊಲದಾಗ. ನಾನು ಎಲ್ಲಾರ ಹೊಲದಾಗೂ ಪರೀಕ್ಷೆ ಮಾಡೇನಿ, ಇಲ್ಲ ಅಂತಾರು. ನಮ್ಮ ಹೊಲದಾಗ ಮಾತ್ರ ಎರೆಹುಳ ಕಂಡವ್ರಿ ನನಗೆ ಕಳೆ ತೆಗಿ ಮುಂದೆ. ಅಂದ್ರೆ ಈಗೇನು ಹೋದ ವರ್ಷ ಅಂತೂ ನೀವು ಎರೆಹುಳ ಕಂಡಿಲ್ಲ, ಇಷ್ಟು ವರ್ಷ ಆಯ್ತು ಮಾಡತ್ತೀರಿ. ಹೌದು. ಆ ಗೊಂಜಾಳದಾಗ ಏನ್ ಮಾಡಿದ್ವೋ ಗೊತ್ತಿಲ್ಲ. ಈ ಕಬ್ಬಿನಾಗ ಮಾತ್ರ ಪರೀಕ್ಷೆ ಮಾಡೇನ್ರಿ. ಕಬ್ಬಿನ ಹೊಲದಾಗೂ ಜಂಗ್ನ್ಯಾಗ ಕಳೆ ತೆಗನಲ್ರಿ, ಅಲ್ಲಿ ಎರೆಹುಳ ಕಂಡವು. ಹತ್ತಿ ಒಳಗಂತೂ ಎರೆಹುಳ ಕಂಡವ್ರಿ ನನಗೆ. ಅವಾಗಿಂದ ನನ್ ಖುಷಿ ಅನ್ಸೈತ್ರಿ. ನಮ್ಮ ಭೂಮಿ ಫಲವತ್ತತೆ ಕಾಪಾಡ್ತೈತೆಲ್ಲ, ಉಳ್ಕೊಂತೈತೆ ಅನ್ನೋ ಖುಷಿ ನನಗೆ. ಭೂಮಿ ಅಂದ್ರೆ ಖುಷಿ ರೀ ನನಗೆ ಒಟ್ಟು. ಮತ್ತು ಈಗ ಇಷ್ಟು ವರ್ಷ ಆಯ್ತು ನೀವು ಕೃಷಿ ಮಾಡ್ತೀರಿ, ಇಷ್ಟು ದಿವಸ ಆಯ್ತು. ಆದ್ರೆ ಇಷ್ಟು ಮಾಲಿ ಎಂದೂ ತೆಗದಿಲ್ರಿ ನಾವು. ಬರೀ ಎಕ್ಕಿ ಗಿಡ, ಕರಿಕಿ ಇಂಥದೈತೆ. ನಮ್ಮ ತಂದೆಯವ್ರು ಬೆಳೆಯುವಾಗ ಭಾಳ ಅಂದ್ರೆ ಅಷ್ಟು ಹೊಲ ಎಲ್ಲ ಕೂಡಿ 7 ಚೀಲ ಹೆಸರಾಗುದ್ರಿ. ನನಗೆ ಈ ಪೀಕ್ ನೋಡೈತಲ್ರಿ, ನನಗೆ ಮನಿಗೆ ಹೋಗಾಕ ಮನಸ್ಸಾಗಲ್ರಿ. ಯಾಕೆ ಹೊತ್ತು ಮುಗ್ದತೆ ಅಂತೇನ್ರಿ ನಾ ಖುಷಿ ಪಡ್ತೇನ್ರಿ. ಹೌದ್ರಿ, ಅದ ಆ ಥರ ನಿಮ್ದು ಕಬ್ಬೆಲ್ಲ ಬೆಳೆದ್ ಬಿಟ್ಟೈತ್ರಿ. ಓಕೆ, ಈ ಥರ ಗೊಬ್ಬರ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಮೇಡಮ್. ಓಕೆ ಓಕೆ.